ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಇವತ್ತಿನ ಸಂಡೇ ಎಪಿಸೋಡ್ ಈ ರೀತಿ, ಸೆಕೆಂಡ್ ವೀಕ್ ಸಂಡೇ ಎಪಿಸೋಡ್ ಯಾವ ರೀತಿ ಇರುತ್ತೆ, ಸುಮಾರು ಪ್ರಶ್ನೆಗಳಿರ್ತವೆ. ಎಲಿಮಿನೇಷನ್ ಇರುತ್ತಾ, ಒಂದ್ ವೇಳೆ ಇದ್ರೆ ಆಗಿದ್ಯಾರು, ಇಲ್ಲ ಎಲಿಮಿನೇಷನ್ ಇಲ್ವಾ, ಇಂತ ಪ್ರಶ್ನೆಗಳು ತುಂಬಾ ಕಾಡ್ತಾ ಇರ್ತವೆ. ಮುಖ್ಯವಾಗಿ ಈ ಸಂಡೇ ಎಪಿಸೋಡ್ ಏನೆಲ್ಲ ಆಯ್ತು, SR ಬೋರ್ಡ್ ಅಲ್ಲಿ ಯಾರೆಲ್ಲ ಕಿತ್ತಾಡ್ಕೊಂಡ್ರು, ಮುಖ್ಯವಾಗಿ ಸುದೀಪ್ ಸರ್ ಯಾರಿಗೆಲ್ಲ ವಾರ್ನಿಂಗ್ ಕೊಟ್ಟು, ಇಲ್ಲಿ ಅಶ್ವಿನಿ ಗೌಡ ಅವರಿಗೆ ಒಂದು ಸೂಪರ್ ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು ಈ ಸಂಡೇ ಎಪಿಸೋಡ್ ಅಲ್ಲಿ. ಇನ್ನು ಅದಾದ್ಮೇಲೆ ಈ ಕಾನ್ಸೆಪ್ಟ್ ಗೊತ್ತೇ ಇರುತ್ತೆ, ಬಿಗ್ ಬಾಸ್ ಸೀಸನ್ 12 ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಅಂತ. ಮತ್ತೆ ಈ ಎಪಿಸೋಡ್ ಅಲ್ಲಿ ಮಾಳು ಮತ್ತು ಸ್ಪಂದನ ಅವರಿಗೆ ಸೂಪರ್ ಪವರ್ ಬಂದಿದೆ. ಆ ಪವರ್ ಕೇಳಿದ್ರೆ ಶಾಕ್ ಆಗೋದಂತೂ ಗ್ಯಾರಂಟಿ. ಈ ನ್ಯೂಸ್ ಕೇಳಿದ್ರೆ ನಮ್ಮ ಅಶ್ವಿನಿ ಗೌಡ ತುಂಬಾ ಶಾಕ್ ಆಗಿದ್ದಾರೆ. ಅಂತ ಶಾಕ್ ಅಲ್ಲ, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅಂತ ಹೇಳ್ಬೋದು. ಈ ಎಪಿಸೋಡ್ ಅಲ್ಲಿ ಸುಮಾರು ಡೌಟ್ ಗಳಿವೆ, ಸುಮಾರು ಅಪ್ಡೇಟ್ ಗಳಿವೆ. ಯಾಕೆ ಅಂದ್ರೆ ನಾವು ಊಹಿಸಿರಲಿಲ್ಲ ಅಂತ ಅಪ್ಡೇಟ್ ಎಲ್ಲ ಸಿಕ್ಕಿದೆ. ಯಾಕಂದ್ರೆ ಸಂಡೇ ಎಪಿಸೋಡ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸ್ಟಾರ್ಟಿಂಗ್ ಅಲ್ಲೇ ನಾನು ಹೇಳಿದೆ, ಹೆಲ್ಮೆಟ್ ಆಗಿದ್ ಯಾರು, ಎಲಿಮಿನೇಷನ್ ಇದೆಯಾ, ಇದ್ರೆ ಯಾರಾಗ್ತಾರೆ, SR ಬೋರ್ಡ್ ಅಲ್ಲಿ ಏನೆಲ್ಲ ಆಯ್ತು, ಕಾಮಿಡಿ ಎಲ್ಲ ಟಾಸ್ಕ್ ಎಲ್ಲ ಯಾವ ರೀತಿ ಇತ್ತು, ಮತ್ತೆ ಅಶ್ವಿನಿ ಗೌಡ್ಗೆ ಶಾಕ್ ಆಗಿದ್ದು ಯಾಕೆ, ಮಾಳು ಮತ್ತೆ ಸ್ಪಂದನ ಅವರಿಗೆ ಬಂದ ಸೂಪರ್ ಪವರ್ ಏನು, ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟ್ ಟ್ವಿಸ್ಟ್ ಏನ್ ಮಾಡಿದ್ರು ಅಂತ ಈ ವಿಷಯಗಳ ಬಗ್ಗೆ ತುಂಬಾ ಡೀಟೇಲ್ ಆಗಿ, ಸ್ವೀಟ್ ಆಗಿ, ಶಾರ್ಟ್ ಆಗಿ ಸ್ವಲ್ಪ ಸಮಯದಲ್ಲೇ ಮುಗಿಸ್ತೀನಿ ಈ ವಿಡಿಯೋನ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ಅಪ್ಡೇಟ್ ತುಂಬಾ ಸಿಗ್ತಾ ಇರುತ್ತೆ ನಮ್ಮ ಚಾನಲ್ ಅಲ್ಲಿ. ಸಂಡೇ ಅಪ್ಡೇಟ್ ಗಳಾಗ್ಲಿ, ಎಲಿಮಿನೇಷನ್ ಆಗಿದ್ದಾರೆ, ವೋಟಿಂಗ್ ಅನಾಲಿಸಿಸ್ ಆಗ್ಲಿ, ಪ್ರೋಮೋ ರಿವ್ಯೂ ಆಗ್ಲಿ, ಎಪಿಸೋಡ್ ರಿವ್ಯೂ ಆಗ್ಲಿ, ಇಂತ ಅಪ್ಡೇಟ್ ಗಳು ದಯವಿಟ್ಟು ಚಾನಲ್ ಅಲ್ಲಿ ಬರ್ತಾ ಇರುತ್ತೆ. ನೀವು ಒಂಥರ ಲೈಕ್ ಮಾಡಿದ್ರೆ ನನಗೆ ಮತ್ತೆ ವಿಡಿಯೋ ಮಾಡಲು ಉತ್ಸಾಹ ಬರುತ್ತೆ. ಒಂದು ಲೈಕ್ ಇಂದ ನಾನೇನು ತುಂಬಾ ಲಕ್ಷಾನ ಸಂಪಾದಿಸಲ್ಲ ಅಮೌಂಟ್. ದಯವಿಟ್ಟು ಒಂದು ಲೈಕ್ ಕೊಡಿ. ಲೈಕ್ ಕೊಟ್ರೆ ಈ ವಿಡಿಯೋ ಬೇರೆಯವರಿಗೆ ಸಜೆಸ್ಟ್ ಮಾಡುತ್ತೆ, ಬೇರೆಯವರಿಗೆ ತೋರ್ತಾರೆ, ಬೇರೆಯವರು ಒಂದು ವೈರಲ್ ಆಗಕ್ಕೆ ಚಾನ್ಸಸ್ ಇರುತ್ತೆ. ಅಷ್ಟು ಬಿಟ್ರೆ ಬೇರೆ ಏನಿಲ್ಲ. ದಯವಿಟ್ಟು ಲೈಕ್ ಮಾಡಿ, ಪಕ್ಕದಲ್ಲಿ ಹೈಪ್ ಬಟನ್ ಇರುತ್ತೆ, ಹಾಗೆ ಹೈಪ್ ಕೂಡ ಕೊಡಿ. ನಿಮ್ಮಿಂದ ಸ್ವಲ್ಪ ಹೆಲ್ಪ್ ಆದಂಗೆ ಆಗುತ್ತೆ, ನನಗೆ ಮತ್ತೆ ವಿಡಿಯೋ ಮಾಡಕ್ಕೆ ಉತ್ಸಾಹ ಕೂಡ ಆಗುತ್ತೆ, ಖುಷಿ ಕೂಡ ಕೊಡುತ್ತೆ. ಇನ್ನು ಮುಖ್ಯವಾಗಿ ವಿಷಯಕ್ಕೆ ಬಂದ್ಬಿಡೋಣ. ಈ ಎಪಿಸೋಡ್ ಅಲ್ಲಿ ನೋಡಿರ್ತೀರ, ಪ್ರೋಮೋ ಬಂದಿದೆ. ನಮ್ಮ ಕಿಚ್ಚ ಸಾರು ಸಂಡೇ ಅಂದ್ರೆ ಫಂಡೆ ಅಂತೆಲ್ಲ ಗೊತ್ತೇ ಇರುತ್ತೆ. ಫಂಡೆ ಅಲ್ಲಿ ತುಂಬಾ ಜನ ನಗಿಸ್ತಾರೆ. ಯಾಕಂದ್ರೆ ವೀಕೆಂಡ್ ಅಲ್ಲಿ ಸಾಟರ್ಡೆ ಎಪಿಸೋಡ್ ಸ್ವಲ್ಪ ಕ್ಲಾಸ್ ಆಗಿರುತ್ತೆ. ಆದ್ರೂ ನಿನ್ನೆ ಎಪಿಸೋಡ್ ಅಷ್ಟೊಂದೇ ಕ್ಲಾಸ್ ಏನ್ ಆಗಿಲ್ಲ ಗುರು. ಯಾಕಂದ್ರೆ ಅಶ್ವಿನಿ ಗೌಡ ಅವ್ರಿಗೆ ಸ್ವಲ್ಪನೇ ವಾರ್ನಿಂಗ್ ಕೊಟ್ಟರೆ ಚೆನ್ನಾಗಿತ್ತು ಅನಿಸ್ತಾ ಇತ್ತು. ಬಟ್ ಇವ್ ಏನಾಗ್ತಾ ಇದೆ ಅಂದ್ರೆ ಫಸ್ಟ್ ವೀಕಲ್ಲೂ ಈ ವೀಕಲ್ಲೂ ನೀವು ಮಾಡಿದ್ದೇ ಸರಿ ಅನ್ನೋ ರೀತಿಯಲ್ಲಿ ಹೋಗ್ತಾ ಇದೆ. ಸಾಟರ್ಡೆ ಎಪಿಸೋಡ್ ಬೇರೆ ಬರುತ್ತೆ. ಬಟ್ ಈ ವಿಡಿಯೋದಲ್ಲಿ ಏನಂದ್ರೆ ಅಶ್ವಿನಿ ಆ ಎಪಿಸೋಡ್ ಅಲ್ಲಿ ಫನ್ ಆಗಿರುತ್ತೆ, ನೋಡಿರುತ್ತೆ. ಅಂದ್ರೆ ಒಬ್ಬೊಬ್ಬ ಕಂಟೆಸ್ಟೆಂಟ್ ಬಗ್ಗೆ ನೀವ್ ಹೇಳಿ ಅಂತ ನಮ್ಮ ರಕ್ಷಿತ್ ಅವ್ರು ಕೇಳಿದಾಗ ಅವ್ರು ಒಂಥರ ಭಾಷೆ ಹೇಳ್ತಿರ್ತಾರೆ, ಅಂದ್ರೆ ಸುಮ್ನೆ ಸೈಕಲ್ ಮಾಡ್ತಾ ಇರ್ತಾರೆ, ಅರ್ಥ ಮಾಡ್ಕೋಬೇಕು. ಆದ್ರೆ ಕಿಚ್ಚ ಸರ್ ನೋಡಿರ್ತಾರ, ನಾವು ಹೊಸ ಭಾಷೆ ಕಲಿಬೇಕು ಇದರಿಂದ ಅಂತ ಹೇಳ್ತಾರೆ. ಇನ್ನು ವಿಷಯಕ್ಕೆ ಬಂದ್ಬಿಡ್ತೀನಿ. ಮುಖ್ಯವಾಗಿ ಇಲ್ಲಿ ನಮ್ಮ ಮಾಳು ಮತ್ತು ಸ್ಪಂದನ ಅವರಿಗೆ ಸೂಪರ್ ಪವರ್ ಅಂತ ಹೇಳ್ದಲ್ಲ, ಇವರು ಕೂಡ ಫೈನಲಿಸ್ಟ್ ಆಗಿದ್ದಾರೆ ಈ ಎಪಿಸೋಡ್ ಅಲ್ಲಿ. ದಿಸ್ ಇಸ್ ದ ಅಪ್ಡೇಟ್ ಆಫ್ ದ ನ್ಯೂಸ್ ಅಂತ ಹೇಳ್ಬೋದು. ಯಾಕೆಂದ್ರೆ ನೀವು ಕೇಳಿರ್ತೀರ, ವೀಕಲ್ಲೆಲ್ಲ ಗೇಮ್ ಮಾಡಿ ನಮ್ಮ ಅಶ್ವಿನಿ ಗೌಡ ಅವರು ಫೈನಲಿಸ್ಟ್ ಆದ್ರು. ಮತ್ತೆ ಇವ್ರು ಹೇಗಂದ್ರೆ ಇಲ್ಲೇ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಅಂತ ಹೇಳ್ದಲ್ಲ, ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ತಗೊಂಡಾಗ ನಮ್ಮ ಬಿಗ್ ಬಾಸ್ ಸೀಸನ್ 12 ಅಲ್ಲಿ ಒಂದು ನೋಡೇ ಇತ್ರ ಒಂದೊಂದು ಬಾಕ್ಸ್ ಇರುತ್ತೆ, ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಅಂತ. ಆ ಬಾಕ್ಸ್ ಅಲ್ಲಿ ಒಂದು ಇದು ಇರುತ್ತೆ, ಸ್ಲಿಪ್ ಇರುತ್ತೆ. ಆ ಸ್ಲಿಪ್ ಪ್ರಕಾರ ನಮ್ಮ ಅಶ್ವಿನಿ ನಮ್ಮ ಸ್ಪಂದನ ಮತ್ತು ಮಾಳವರು ಈ ವೀಕ್ ಅಲ್ಲಿ ಫೈನಲಿಸ್ಟ್ ಆಗಿದ್ದಾರೆ. ಆಲ್ರೆಡಿ ಸುಧೀರ್ ಆಗಿದ್ದಾರೆ, ಅಶ್ವಿನಿ ಗೌಡ ಆಗಿದ್ದಾರೆ. ಈಗ ಮಾಳು ಸ್ಪಂದನ ಕೂಡ ಈ ವೀಕಿನ ಒಂದು ಫೈನಲಿಸ್ಟ್ ಆಗಿ ರಿವೀಲ್ ಮಾಡಿದ್ದಾರೆ. ಈ ಎಪಿಸೋಡ್ ಅಲ್ಲಿ ನಾವು ಅದನ್ನ ನೋಡಬಹುದು. ಮುಖ್ಯವಾಗಿ ತುಂಬಾ ಖುಷಿ ಕೂಡ ಆಗುತ್ತೆ. ಎಲಿಮಿನೇಟ್ ಆಗ್ತಾರೋ ಅನ್ಕೊಂಡಿರೋರಿಗೆ ಈ ವಾರ ಅವ್ರಿಗೆ ಫೈನಲಿಸ್ಟ್ ಮಾಡಿದ್ದಾರೆ. ಇದು ಬಿಗ್ಗೆಸ್ಟ್ ಅಪ್ಡೇಟ್ ಅಂತ ಹೇಳ್ಬೋದು. ಇನ್ನು ಅದಾದ್ಮೇಲೆ ಎಲಿಮಿನೇಷನ್ ಬಗ್ಗೆ ಬರ್ತೀನಿ. ತುಂಬಾ ವಿಡಿಯೋಗಳನ್ನ ಮಾಡಿದೀನಿ, ವೋಟಿಂಗ್ ಅನಾಲಿಸಿಸ್, ವೋಟಿಂಗ್ ಫೋರ್ಸ್ ಎಲ್ಲ ವಿಡಿಯೋಗಳು ಮಾಡಿದೀನಿ. ಅಲ್ಲಿ ಹೇಳಿದ್ದೆ ಈ ವೀಕ್ ಎಲಿಮಿನೇಷನ್ ಇರ್ಬೋದು, ಇಲ್ಲದೆ ಇರ್ಬೋದು ಅಂತ. 100% ಈ ವೀಕ್ ಎಲಿಮಿನೇಷನ್ ಇಲ್ಲ. ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿಲ್ಲ. ಇವತ್ತಿನ ಸಂಡೇ ಎಪಿಸೋಡ್ ಅಲ್ಲಿ ನಾವು ಅದನ್ನ ನೋಡಬಹುದು. ಕಾರಣ ಏನ್ ಗೊತ್ತಾ, 2 ದಿನ ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಳು ಮನೆಯಲ್ಲಿ ಇರ್ಲಿಲ್ಲ, ಹೊರಗಡೆ ಹೋಗಿದ್ರು. ಆದ ಕಾರಣ ಇನ್ನೊಂದು ಚಾನ್ಸ್ ಕೊಡೋಣ, ಇನ್ನೊಂದು ರಿಕ್ವೆಸ್ಟ್ ಕೊಡೋಣ, ಇವ್ರಿಗೆ ಇನ್ನೊಂದು ಅಪರ್ಚುನಿಟಿ ಕೊಡೋಣ ಒಂದು ಇದರಲ್ಲಿ ಸಾಕ್ತಾ ಇದೆ. ನೀವು ನೋಡ್ತಿರ್ಬೋದು 10 ಸೀಸನ್ 11 ಸೀಸನ್ ಕೂಡ ಎಲಿಮಿನೇಷನ್ ಇದ್ದಿಲ್ಲ. ಆದ ಕಾರಣ ಈ ಸಲ ಕೂಡ ಅದೇ ರೀತಿ ರೊಟೇಟ್ ಮಾಡ್ತಾ ಇದಾರೆ ಅನ್ಸ್ತಾ ಇದೆ. ಮಾಡ್ತಾ ಇದಾರಲ್ಲ, ಮಾಡಿದರೆ ನನಗೆ ಬಂದಿರೋ ನಾನು ಅನಾಲಿಸಿಸ್ ಪ್ರಕಾರ. ಯಾಕೆ ಅಂದ್ರೆ 2 ದಿನ ಬಿಗ್ ಬಾಸ್ ಮನೇಲಿ ಇಲ್ಲ, ಆದ ಕಾರಣ ಎಲಿಮಿನೇಷನ್ ಇರಲ್ಲ ಈ ವೀಕ್ ಅಂತ ಕ್ಲಿಯರ್ ಕಟ್ ಆಗಿ ಹೇಳ್ಬೋದು. ಮತ್ತೆ ಅದಾದ್ಮೇಲೆ ಮಾಳು ಸ್ಪಂದನ ಅವರಿಗೆ ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ರೂಪದಲ್ಲಿ ಫೈನಲಿಸ್ಟ್ ಮಾಡಿದ್ದಾರೆ. ಇದು ಒಂದು ಸಂಡೇ ಎಪಿಸೋಡಿನ ಮೇನ್ ಹೈಲೈಟ್ಸ್ ಪಾಯಿಂಟ್ಸ್ ಅಂತ ಹೇಳ್ಬೋದು. ಇನ್ನು ಅದಾದ್ಮೇಲೆ SR ಬೋರ್ಡ್ ಬಂದಾಗ ಕೆಲವು ವಿಷಯಗಳಲ್ಲಿ ಆರ್ಗ್ಯುಮೆಂಟ್ ಗಳು ತುಂಬಾನೇ ಆಗ್ತಾ ಇದೆ. ಯಾಕಂದ್ರೆ ಅವ್ರಿಗಂದ್ರು ಇವ್ರಿಗಂದ್ರ ಎಕ್ಸ್ಪೆಷಲಿ ನಮ್ಮ ಗಿಲ್ಲಿ ನಟ ಅಂತ ಬಂದಾಗ ಆ ರೌಂಡ್ ಅಲ್ಲಿ ತುಂಬಾ ಫನ್ ಇದೆ, ತುಂಬಾ ನಗಿಸ್ತಾರೆ, ತುಂಬಾ
ಕಾಮಿಡಿ ಇದೆ ಅಂತ ಅಪ್ಡೇಟ್ ಇದೆ. ಇನ್ನು ಅದಾದ್ಮೇಲೆ ಸಾಟರ್ಡೆ ಎಪಿಸೋಡ್ ಯಾರಿಗಾದ ಕ್ಲಾಸ್ ಆಗಿತ್ತು, ಇಲ್ಲಿ ಕೂಡ ಅಷ್ಟೊಂದೇನು ಕ್ಲಾಸ್ ತಗೊಂಡ್ರೆ ಸಿಂಪಲ್ ಆಗಿ ಒಂದು ಟಾಸ್ಕ್ ಎಲ್ಲ ಆಡಿಸ್ತಾರೆ. ಆ ಟಾಸ್ಕ್ ಎಲ್ಲ ಆಡಿಸಿ ಒಂದು ಕಾಮಿಡಿ ಇದೆ, ಎಸ್ಆರ್ ಬೋರ್ಡ್ ಇದೆ, ಅಪ್ಡೇಟ್ ಮಾಲ್ ಸ್ಪಂದನ ಫೈನಲಿಸ್ಟ್ ಆಗ್ತಾರೆ. ಅಶ್ವಿನಿ ಗೌಡ ಶಾಕ್ ಅಂದ್ರೆ ಅಶ್ವಿನಿ ಗೌಡ ಅವರು ಯಾವಾಗ ಮಾಲ್ ಸ್ಪಂದನ ಫೈನಲಿಸ್ಟ್ ಆದ್ರು ತುಂಬಾ ಶಾಕ್ ಆಗಿದ್ರೆ. ಬಿಗ್ ಬಾಸ್ ಅಶ್ವಿನಿ ಗೌಡಗೆ ಶಾಕ್ ಕೊಟ್ಟಂಗಾಗಿದೆ. ಗೇಮ್ ಮಾಡಿ ನಾನ್ ಗೆದ್ದೆ, ಇವ್ರೇನಪ್ಪ ಸುಮ್ಮನೆ ಆಗ್ಬಿಟ್ರು ಅನ್ನೋ ಒಂದು ಇದೆ. ಬಟ್ ಅವ್ರಿಗೊಂದೇ ರಿನೂವಲ್ ಬರುತ್ತೆ ಅಂದ್ರೆ ಒಂದು ಸ್ಲಿಪ್ ಬರುತ್ತೆ. ಆ ಸ್ಲಿಪ್ ಅಲ್ಲಿ ಅವರಿಗೆ ಫೈನಲಿಸ್ಟ್ ಅಂತ ಬರೆದಿರ್ತಾರೆ. ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟ್ ಅಂತ ಹೇಳಿ ಇದು ಈ ಪ್ರಕಾರ ಕೊಟ್ಟಿದ್ದಾರೆ ಮತ್ತು ಇದು ಅಪ್ಡೇಟ್ ಆಗಿರುತ್ತೆ. ಯಾವ ರೀತಿ ಅಂತ ಫುಲ್ ಎಪಿಸೋಡ್ ಅಲ್ಲಿ ನೋಡೋಣ. ಟೋಟಲ್ ಆಗಿ ಹೇಳ್ಬೇಕಂದ್ರೆ ಇಷ್ಟು ಅಪ್ಡೇಟ್ಗಳಿವೆ. ಒಂದು, ನಮ್ಮ ಮಾಳು ಸ್ಪಂದನ ಫೈನಲಿಸ್ಟ್ ಆಗಿದ್ದಾರೆ. ನೋ ಎಲಿಮಿನೇಷನ್ ವೀಕ್ ಆಗಿರುತ್ತೆ ಈ ವೀಕ್. ಎಸ್ಆರ್ ಬೋರ್ಡ್ ಅಲ್ಲಿ ಸಣ್ಣದಾಗಿ ಆರ್ಗ್ಯುಮೆಂಟ್ ಇದೆ. ನಮ್ಮ ಅಶ್ವಿನಿ ಗೌಡಗೆ ಶಾಕ್ ಆಗಿದ್ದು ಅದನ್ನೇ, ಸ್ಪಂದನ ಮತ್ತು ಮಾಳು ಫೈನಲಿಸ್ಟ್ ಆದ್ರು. ಅದಕ್ಕೆ ಟೋಟಲ್ ಆಗಿ ಈಗ ಒಂದು ಜೋಡಿ 2 ಒಂಟಿಗಳು ಫೈನಲಿಸ್ಟ್ ಆಗಿವೆ. ನೆಕ್ಸ್ಟ್ ವೀಕ್ ಅಲ್ಲೇ ಫೈನಲ್ ಇರುತ್ತೆ. ಅದಾದ್ಮೇಲೆ ಒಂಟಿಗಳು ಜಂಟಿಗಳು ಅಂತ ಕಾನ್ಸೆಪ್ಟ್ ಎಲ್ಲ ತೆಗೆದು ಬರ್ತಾರೆ. ಆಮೇಲೆ ನಾರ್ಮಲ್ ಗೇಮ್ ಇರುತ್ತೆ, ಸಖತ್ತಾಗಿರುತ್ತೆ. ಇವತ್ತಿನ ಅಪ್ಡೇಟ್ ಈ ರೀತಿಯಾಗಿತ್ತು. ಇವತ್ತಿನ ಸಂಡೇ ಎಪಿಸೋಡ್ ಈ ರೀತಿ ಇರುತ್ತೆ. ದಯವಿಟ್ಟು ಇಂಥ ಅಪ್ಡೇಟ್ಗಳು ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.